ನಮ್ಮ ಶ್ರೀ ದತ್ತಸಾಯಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಇಂದು ಪೊಂಗಲನ್ನು ವರ್ಷ ಕೂಡ ನಾನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ಈ ಒಂದು ಪೊಂಗಲ್ ದಿನಾಚರಣೆಯನ್ನು ಹಮ್ಮಿಕೊಂಡು ಬಂದಿದ್ದು, ಬೆಳಗ್ಗೆಯಿಂದಲೂ ಕೂಡ ಮಕ್ಕಳು ಇವತ್ತು ತಮ್ಮದೇ ಆದಂಥ ಡ್ರೆಸ್ ಕೋಡಲ್ಲಿ ಬಂದು ಬೆಳಗ್ಗೆಯಿಂದ ಭಾರಿ ಸಂತೋಷವಾಗಿ ಸವಿನೆನಪುಗಳನ್ನು ಮಾಡ್ಕೊಂಡಿರ್ತಾರೆ. ಇದೇನು ಅಂತ ಹೇಳಿದ್ರೆ ಹಿಂದೂಗಳ ಒಂದು ಪವಿತ್ರವಾದ ಹಬ್ಬ. ಅದು 26, 27ರಲ್ಲಿ ಮೊಟ್ಟ ಮೊದಲನೇ ಹಬ್ಬ ಆಗಿರುತ್ತೆ. ಈ ಒಂದು ಹಬ್ಬಕ್ಕೆ ಪೊಂಗಲ್ ಮತ್ತು ಸಂಕ್ರಾಂತಿ, ಭೋಗಿ ಇವತ್ತು, ನಾಳೆ ಸಂಕ್ರಾಂತಿ, ಪೊಂಗಲ್, ಹೀಗೆ ಎಲ್ಲ ಹಬ್ಬಗಳು ಜೊತೆಯಾಗಿ ಬಂದು 3 ದಿನಗಳ ಕಾಲ ಅದ್ದೂರಿಯಾಗಿ ನಾವು ನಮ್ಮ ರಾಜ್ಯದಕ್ಕಿಂತಲೂ ಬೇರೆ ರಾಜ್ಯಗಳಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ. ಅದರ ಪ್ರತ್ಯೇಕವಾಗಿ ನಾವು ಕೂಡ ಅದನ್ನು ಮಾಡಲು ಪ್ರಯತ್ನ ಮಾಡಿದ್ದೇವೆ. ಆದ್ದರಿಂದ ಭಗವಂತ ಮುಂದಿನ ದಿನಗಳಲ್ಲಿ ಏನು ಅಂತಾರಾಷ್ಟ್ರೀಯ ಶಾಲೆಯಾಗಿ ಪರಿವರ್ತನೆಯಾಗಿ ಮುಂದಿನ ವರ್ಷದಿಂದ ದಾಖಲಾತಿಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಾವು ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಕೂಡ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಭಗವಂತ ಎಲ್ಲರಿಗೂ ಕೂಡ ಪೊಂಗಲ್ ಮತ್ತು ಭೋಗಿಯ ಇದಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ದತ್ತಸಾಯಿ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಇವತ್ತು ಎಲ್ಲ ಸಮಸ್ತ ಜನಗಳಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತಿನ ದಿನ ಮಕ್ಕಳು ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಪಾರ್ಟಿಸಿಪೇಟ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದಾರೆ. ಈ ಒಂದು ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದರು. ಹಾಗೆ ಮಕ್ಕಳಿಗೆ ಪೊಂಗಲ್ ಮಾಡಿ ಇವತ್ತಿನ ದಿನ ಸ್ವೀಟ್ ಕೊಡ್ತಾ ಇದ್ದೀವಿ. ಸೊ ನಾನು ನಮ್ಮ ಶಾಲೆ ವತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೂ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಶೇರ್ that for the year 2026 and 27 we started a small course, that is free course for pre-KG students. It starts from 3 years. Your request, if any students are there, your come and contact in the office in the school hours. So this is the thing. And once again సంక్రాంతి వచ్చిందే తుమ్మెదా, సరదాలు తెచ్చిందే తుమ్మెదా, కొత్త ధాన్యాలతో కోడి పంజాలతో ఊరే ఉప్పొంగుతుంటే ఇంటింటా పేరంటం, ఊరంతా ఉల్లాసం.
మంచి మర్యాదని పాప పుణ్యాలని నమ్మే మన పల్లెటూళ్ళు న్యాయం ఆశ్వాసని